ನೋಡೋ ಸುನಿಲ, ನಿಮ್ಮ ಆಶಂದು ಮದ್ವೆನ ಮಾಡಿ ಮುಗ್ಸೋಣ, ಮನೆ ತೀರಾ ನಿಧಾನ ಕಟ್ಕೊಳ್ಳೋಣ. ಯಾಕೆಂದ್ರೆ ಒಳ್ಳೆ ಕೆಲಸಕ್ಕೆ ನೂರಾರು ವಿಘ್ನ ಬರ್ತಾವಂತೆ, ಅದಕ್ಕೇನೆ ಆದಷ್ಟು ಬೇಗ ಮಾಡಿ ಮುಗ್ಸೋದೆ ಒಳ್ಳೇದು. ಮನೇನ ನಿಧಾನ ಕಟ್ಕೊಂಡ್ರಾಯ್ತು. ಅವಳೇ ಲೋನ್ ಕೊಡಿಸ್ತೀನಿ ಅಂತ ಹೇಳವಳಲ್ಲ. ನೀನೊಂದಿಷ್ಟು ಸಂಪಾದನೆ ಮಾಡಿದ್ಯಾ, ನಿಮ್ಮ ಅಪ್ಪಂದ ಒಂದಿಷ್ಟು ದುಡ್ಡು ಐತೆ, ಅದನ್ನೆಲ್ಲ ಸೇರಿಸಿ ಕಟ್ಕೆಮನ ನಾವೇನೆ. ಸರಿ ಅಮ್ಮ, ಆಯ್ತು, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಇನ್ನೇನು ನಮ್ಮ ಆಶಾನು ಒಪ್ಕೊಂಡವಳೆ, ಅವಳಿಗೂ ಹುಡುಗನೂ ಒಪ್ಕೊಂಡವನಂತೆ. ಇಬ್ರು ಮಾತಾಡ್ಕೊಂಡವ್ರೆ, ನೀನ್ ಸಮಸ್ಯೆ ಇಲ್ಲ, ಇಬ್ರಿಗೂ ಚೆನ್ನಾಗಿ ಜೋಡಿನೂ ಆಗುತ್ತೆ. ಮದ್ವೆ ಮಾಡಿ ಮುಗ್ಸೋಣ, ಒಂದೊಳ್ಳೆ ದಿವಸ ನೋಡಿ ಮಾತುಕತೆ ಆಡೋಣ. ಅಯ್ಯೋ ಅಲ್ಲತ್ತೆ, ಇದೇನು ಇದ್ಕಿದಂಗೆ ಮದ್ವೆ ಅಂದ್ರೆ ಈ ಹಳೆ ಮನೆ ಮದ್ವೆ ಮಾಡೋದು ಚೆನ್ನಾಗಿರುತ್ತೇನತ್ತೆ? ಯಾರ ಏನಂಬಲ್ಲ? ಅಲ್ಲ ಇವ್ರಿಗೆ ಏನಾಗೈತೆ? ಮಗಳು ಕೆಲ್ಸಕ್ಕೆ ಸೇರವಳೆ, ಮೊದ್ಲು ಮನೆ ಕಟ್ಕೊಂಬದ್ಬಿಟ್ಟು ಮದ್ವೆ ಮಾಡ್ತಾರೆ ಮಗಳದ ಅಂತ ಅನ್ಕೊಂಬಲ್ವೇನತ್ತೆ? ಸುಮ್ನಿರು, ಮನೆ ಕಟ್ಬಿಟ್ಟು ಆಮೇಲೆ ಮದ್ವೆ ಮಾಡೋರಂತೆ. ಅವರೇ ಹೇಳೋರು ತಾನೆ, ಪರವಾಗಿಲ್ಲ ಮನೆ ಕಟ್ಟಿದ್ಮೇಲೆ ಮದ್ವೆ ಮಾಡ್ಕೊಡ್ರಿ ಅಂತಾನ. ಈಗೇನು ಅವಸರ ಅಂತದ್ದು? ಏನು ಅವಳಿಗೇನಾದ್ರೂ 30 ವರ್ಷ ಆಗೈತಾ? ಪಾಲೆ ವಯಸ್ಸಾಗೈತಿ. ತಿರ್ಗ ಆಮೇಲೆ ವಯಸ್ಸಾದ್ರೆ ಯಾರು ಮದ್ವೆ ಆಗ್ತಾರೆ ಅನ್ನಕ್ಕೆ? ಈಗಿನ 21-22 ವರ್ಷ ಅಷ್ಟೇನಿ. ಈಗೆಲ್ಲ ಹುಡುಗಿಯರು 30 ವರ್ಷದ ಮೇಲೇನೆ ಮದ್ವೆ ಆಗೋದು, ಲೈಫಲ್ಲಿ ಸೆಟ್ಲ್ ಆಗಕ್ ನೋಡ್ತಾರೆ. ನೀವೇನ್ ಹಂಗೆ ತಾರಾಡ್ತಿರಲ್ಲ ಮದ್ವೆ ಮಾಡಕ್ಕೆ? ಏನಂತ ಹುಡುಗ ಏನು ಸಿಗದೇ ಇಲ್ವಾ? ನಮ್ಮ ಆಶಾನೇ ಬೇಕು ಅಂದ್ರೆ ಅವರು ಕಾದೇ ಕಾಯ್ತಾರೆ. ಯಾಕೆ ಕಾಯಲ್ಲ? ನೀವ್ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಈಗ ಎಷ್ಟು ಎಣ್ಣೆ ಡಿಮ್ಯಾಂಡ್ ಐತೆ ಗೊತ್ತಾ? ನಮ್ಮ ಆಶಾನಂತ ಕೆಲಸದಾಗಿರೋ ಹುಡುಗಿ ಸಿಗೋದಂತೂ ತುಂಬಾ ರೇರು, ಗೊತ್ತೇನತ್ತೆ? ನೋಡಿ ರಮ್ಯಾ, ನೀನು ಎಷ್ಟು ಹೇಳಿದ್ರು ಅಷ್ಟೇನಿ. ನಾನಂತೂ ಮೊದಲು ನಮ್ಮ ಆಶನ್ ಮದುವೆ ಮಾಡೋದೇನಿ. ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಮ್ಮ ಮನೇನೂ ಕಟ್ತೀವಿ, ನಮ್ಮ ಆಶನ್ ಮದುವೆನೂ ಆಗುತ್ತೆ. ಯಾರು ಏನು ಅನ್ನಲ್ಲ ಹಳೆ ಮನೆ ಮದುವೆ ಮಾಡಿದ್ರೆ. ಒಳ್ಳೇದಾಗುತ್ತೆ. ಮದ್ವೆನ ತಡ ಮಾಡಿದಷ್ಟು ನೂರಾರು ವಿಘ್ನ ಬರ್ತಾವಂತೆ. ಕೆಟ್ಟ ಕಣ್ಗಳು ಬೀಳ್ತವೆ. ಒಳ್ಳೆ ಕೆಲಸ ಅಂದ್ರೆ ಅದಕ್ಕೇನೆ. ಇನ್ನೊಂದು ವರ್ಷ ಅಂದ್ರೆ ಯಾರ್ಯಾರು ಏನೇನು ಹೇಳ್ಕೊಡ್ತಾರೋ ಯಾರಿಗ್ ಗೊತ್ತು? ಯಾರ್ಯಾರ ಮನ್ಸಾಗ ಏನೇನಿರುತ್ತೋ ಅದೆಲ್ಲ ಬೇಡ. ಅಂತವೆಲ್ಲ ಸಮಸ್ಯೆ ತಂದ್ಕೊಂಬದ್ ಬೇಡ. ಮದ್ವೆ ಮಾಡಿ ಮುಗ್ಸಾನ ಬಿಡು. ಮದ್ವೆ ಆದ್ರೂ ಅವಳು ನಮ್ಗೂ ದುಡ್ಡು ಗಿಟ್ಟು ಕೊಡ್ತಾಳೆ, ಏನೇನು ಕಷ್ಟ ಸುಖಕ್ಕೆ. ಅವಳೇನೇನು ಅಂತವಳಲ್ಲ, ಅವ್ರು ಏನು ಅಂತವ್ರಲ್ಲ, ಗಂಡು ಆ ಹುಡುಗನು ಏನು ಅಂತವನಲ್ಲ. ಅವ್ರು ಹೇಳಟ್ಟೆ ಅಮ್ಮ, ಪರವಾಗಿಲ್ಲ ಕಣಮ್ಮ, ನಿಮ್ಮ ಮಗಳು ದುಡಿತಾಳೆ ಅಂದ್ರೆ ನಿಮ್ಗೂ ನೀವು ಕಷ್ಟ ಸುಖಕ್ಕೆ ಆಗ್ತಾಳೆ, ನಾವೇನ್ ಬೇಡ ಅಂಬಲ್ಲ ಅಂತಾನು ಹೇಳೈತಯ್ಯಮ್ಮ. ಈಗ ಹಂಗಂತಾರೆ ಅಷ್ಟೇನೆ. ಮದ್ವೆ ಆದ್ಮೇಲೆ ಯಾರು ಬಿಡಲ್ಲ. ಯಾರು ಸೊಸೆ ಸಂಬಳನ ತವ್ರ ಮನೆಗೆ ಕೊಡಕ್ಕೆ ಯಾರಾದ್ರೂ ಇಷ್ಟಪಡ್ತಾರ? ಏನತ್ತೆ ನೀವು? ನಾನೇನು ಮದ್ವೆ ನಿಲ್ಲಿಸ್ಬೇಕು ಅಂತ ಏನು ನಾನೇನು ಹೇಳ್ತಾ ಇಲ್ಲ. ನಮ್ಮೊಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇನ್ನೂ ಒಬ್ಳಿದ್ದಾಳೆ ಉಷನ್ನು ಓದ್ತಾ ಇದ್ದಾಳೆ, ಅವಳು ಮದ್ವೆ ಮಾಡ್ಬೇಕು. ಅದಕ್ಕೆ ಮದ್ವೆ ಮಾಡಕ್ಕೆ ಏನು ಅವಸರ ಆಗೈತೆ ಅಂತ ಹೇಳಿದ್ರೆ ನೀನ್ ನನ್ನ ಮಾತೆ ಕೇಳಂಗಿಲ್ಲ. ನೀನು ಏನು ಹೇಳಿದ್ರು ಅಷ್ಟೇ ಅಮ್ಮ, ನನ್ನ ನಿರ್ಧಾರ ಅಷ್ಟೇನೆ. ಒಳ್ಳೆ ಹುಡುಗ ಸಿಕ್ಕವನೇ, ಮದುವೆ ಮಾಡಿ ಮುಗ್ಸಾನ. ಸುಮ್ಮನಿರು. ಏನೋ ಸುನಿಲ? ಸರಿ ಅಮ್ಮ, ಆಯ್ತು, ನೀನು ಹೆಂಗೆ ಹೇಳ್ತೀಯ ಹಂಗೆ. ಸರಿ ಆಯ್ತು, ನಾನೊಂದಿಟ್ಟು ಊಟ ಮಾಡಿ ಹೊತ್ತು ಕಡೆಗೆ ಹೋಗಿ ಬರ್ತೀನಿ. ಅಯ್ಯೋ ಎಲ್ಲಕ್ಕೂ ನೀನು ಹೆಂಗೆ ಹೇಳ್ತೀಯ ಹಂಗೆ ಅಂದ್ರೆ ಮನೆ ಕಟ್ಟಕ್ಕೆ ಎಷ್ಟು ಬೇಕು ಗೊತ್ತಾ? ಮಿನಿಮಮ್ ಅಂದ್ರೂ ಒಂದು 10-15 ಲಕ್ಷ ಬೇಕು. ನಿಮ್ಮ ಕೈಲಿ ಆಗುತ್ತಾ ಸಾಲ ಮಾಡಿ ತೀರ್ಸಕ್ಕೆ? ಮನೆ ಕಟ್ಟಿದ್ಮೇಲೆ ಮದುವೆ ಮಾಡೋಣ ಅಂತ ಹೇಳಕ್ಕಾಗಲ್ವಾ ನಿಮ್ಗೆ? ಬಾಯ್ ಬಿಟ್ಟು ನಾನಂತವಳು ಹೇಳ್ತಾ ಇದ್ದೀನಿ. ಈ ಗಂಡಸಾಗಿ ಎದರ್ಕಂತೀರಲ್ಲ ನಿಮ್ಮ ಅಮ್ಮನ ತಾಯಿ. ನಮ್ಮ ಅಮ್ಮನ ತಾಯಿಗೆ ಹೇಳಿ ಯಾಕೆ ಸುಮ್ಮನೆ ಬೈಸ್ಕೋಬೇಕು ಹೇಳು? ನೀನು ಬೈಸ್ಕೊಂಡಿರೋದು ಸಾಲ್ದಾ? ಸುಮ್ಮನೆ ಬಿಡು. ನಾನು ಹೋಗ್ತೀನಿ. ಸರಿ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನಿ, ಅನುಭವಿಸ್ತೀರ. ಇವ್ರಿಗೊಬ್ರಿಗೂ ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋದೀಗ? ಈ ಮದುವೆ ಮುಂದಕ್ಕೆ ಹಾಕ್ಬೇಕು ಅಂದರೆ ಹಂಗೆ ಮಾಡೋಣ. ಹಿಂಗಾದ್ರೆ ಮಾಡಿ ಮುಂದಕ್ಕೆ ಹಾಕಲೇಬೇಕು. ಸುಂದರತೆ ತಕ್ಕ ಹೋಗೋಣ, ಅದೇ ಏನಾನ ಐಡಿಯಾ ಕೊಡುತ್ತಾ ನೋಡೋಣ. ಅಯ್ಯಯ್ಯೋ, ನಾನು ಸುಂದರತೆಯನ್ನು ಮಾತಾಡ್ಸೋಣ ಅಂದ್ರೆ ಈ ಕಾವ್ಯ ಇಲ್ಲೇ ಇದ್ದಾಳಲ್ಲಪ್ಪ, ಏನು ಮಾಡೋದು? ಕಾವ್ಯ ಆಯ್ತೇನೆ ಊಟ? ಬಂದ್ಯಾ? ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ರಮ್ಯಾ ಅಂತ ಅನ್ಕೊಂಡೆ. ಬಂದ್ಯಲ್ಲ? ಯಾಕೆ ಏನಕ್ಕೆ ಬರ್ಬೇಕಾಗಿತ್ತು? ದಿನ ಇಷ್ಟೊತ್ತಿಗೆ ನಮ್ಮ ಅತ್ತೆ ಮಾತಾಡಕ್ ಬರ್ತಿದ್ದಲ್ಲ, ಇವತ್ತು ಸ್ವಲ್ಪ ಲೇಟ್ ಆಯ್ತು ಯಾಕನ, ಅದಕ್ಕೆ ಕೇಳಿದೆ ಅಷ್ಟೇನಿ. ಅಯ್ಯೋ, ನಿಮ್ಮ ಅತ್ತೇನು ಹಂಗೇನೆ. ನಾನು ಒಂದ್ ದಿವಸ ಬರ್ದಿದ್ರು ಯಾಕೆ ರಮ್ಯ ಬರ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನನಗೂ ಬೇಜಾರಾದಾಗ ಎಲ್ಲ ಕೆಲಸ ಅಡುಗೆ ಪಡಿಗೆ ಮಾಡಿದ್ದಿ, ಊಟ ಮಾಡಿ ಬರ್ತೀನಿ. ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಬಕ್ಕೆ. ಊಟ ಮಾಡಿದ ತಕ್ಷಣ ಏನು ಕೆಲಸ ಮಾಡಕ್ ಆಗಲ್ವಲ್ಲ, ಅದಕ್ಕೆ ಬರ್ತೀನಿ. ಅದೇನು ತಪ್ಪೇನೆ ಮಾತಾಡೋದು? ನಾವು ನೀವು ಅಣ್ತಂಬಿಡ್ತಾನೆ. ಏನೋ ನಿಮ್ಮ ಅತ್ತಿಗೂ ನಮ್ಮ ಅತ್ತಿಗೂ ಆಗಲ್ಲ ಅಷ್ಟೇನಿ. ಏನೋ ಬಿಡಮ್ಮ. ಐತೆ ಸುಂದರತೆ. ಒಳಗೆ ಏನೋ ಮಾಡ್ತೈತೆ, ಮಾತಾಡು, ನಾನು ಹೋಗ್ತೀನಿ. ನಾನಿದ್ರೆ ನಿಮ್ಗೂ ಮಾತಾಡಕ್ ಆಗಲ್ಲ ಫ್ರೀಯಾಗಿ ಅಲ್ವಾ? ಅಯ್ಯೋ ಹಂಗೆ ಕತ್ಕಂತೀಯ? ಹಂಗೇನಿಲ್ಲ, ನೀನಿದ್ರೆ ನಮ್ಗೆ ಯಾಕೆ? ಏನು ನಾವೇನೇನು ಕಳ್ತನ ಮಾಡ್ತೀವಿ? ಏನೋ ಮಾತಾಡ್ತೀವಿ ಅಷ್ಟೇ ಕೂಕೊಂಡು. ಹಂಗಲ್ಲ, ಫ್ರೀಯಾಗಿ ಮಾತಾಡಕ್ಕಾಗಲ್ಲ ನಾನಿದ್ರೆ ಅಂತಾನ. ನನಗೂ ಸ್ವಲ್ಪ ಕೆಲಸ ಐತೆ, ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಹೋಗಿ ಒಂದಿಷ್ಟು ಉದ್ದಿನ ಬೇಳೆ ತರಬೇಕು. ಅದಕ್ಕೆ ಯಾರನ್ನ ಹುಡುಗರು ಇದ್ದಾರ ಕಳ್ಸೋಣ ಅಂತ ನೋಡ್ತಿದ್ದೆ, ಯಾವ ಕಾಣಿಸ್ತಾ ಇಲ್ಲ. ನಾನೇ ಹೋಗಿ ತಾಂಬತ್ತೀನಿ. ಹೌದೇನು? ಯಾಕೆ ಇಡ್ಲಿ ಮಾಡ್ತೀಯಾ ನಾಳೆ? ಇಡ್ಲಿ ಮಾಡ್ಬೇಕು. ಅದಕ್ಕೆ
ಅದಕ್ಕೇನೆ ಹೋಗಿ ಬರ್ತೀನಿ. ಹ್ಞೂ ಸರಿ ಸರಿ ಹೋಗು ಹೋಗು, ಬೇಗ ಹೋಗಿ ನಿಧಾನಕ್ಕೆ ಬಾ. ಏನು ಇನ್ನೇನೆಲ್ಲ ಕೆಲಸ ಮುಗ್ದಿರುತ್ತಲ್ಲ. ಸದ್ಯ ಓದ್ಲಲ್ಲ ಇವಳು ಕಾವ್ಯ. ಸುಂದ್ರತೆ ಸುಂದ್ರತೆ ಓದ್ಲೇನೆ ಅವಳು ರಮ್ಯಾ. ಓದ್ಲು ಓದ್ಲು ಬಾ. ಕಳೆ ರಮ್ಯಾ, ಏನ್ ಸಮಾಚಾರ? ಊರಿಗೆ ಬಂದಿದ್ಲಂತೆ ನಿಮ್ಮ ಅತ್ತೆನೂ. ಏನ್ ಮಾತಾಡಿಳು ಬಂದು ನಿಮ್ಮ ತವ್ರ ಮನೆಗೆ? ಏನು ಮಗಳು ಮದುವೆ ವಿಷಯನ ಮಾತಾಡ್ಕೊಂಬಂದ್ಲೇನು? ಆ ರಂಗಮ್ಮನ ಯಾರೋ ಅಂತ ಹೇಳದಲ್ಲ. ಅದೇ ವಿಷಯನೇ ಹೇಳೋಣ ಅಂತ ಬಂದೆ. ಕುಕ್ಕ ಸರಿ ಹೇಳಿ, ಈಗ ಏನಾಯ್ತು? ಒಪ್ಕೊಂಡ್ರ ಮದುವೆಗೆ? ಹೌದತ್ತೆ, ಆ ರಂಗಮ್ಮನು ಒಪ್ಕೊಂಡ್ಲಂತೆ. ಆ ಹುಡ್ಗನೂ ಆಶಾನು ಇಬ್ರು ಸಪ್ರೇಟ ಮಾತಾಡಕ್ ಬೇರೆ ಕಳ್ಸಿದ್ಲು ನಮ್ಮ ಅತ್ತೆ. ನಾವ್ ಹಂಗು ಹಿಂದೆನೆ ಹೋಗಿದ್ವಿ. ಅವ್ರಿಬ್ರು ಮಾತಾಡ್ಕೊಂಡಾಗ್ಲು ಐ ಲವ್ ಯು ಅಂತಾನ ಹೇಳ್ಕೊಂಡು ಎರಡೂನು. ನನ್ಗಂತೂ ನೋಡಿ ಹೊಟ್ಟೆ ಹುರಿದೋತು. ಏನ್ ಮಾಡೋದು, ಸುಮ್ಮನೆ ಅದೇ. ಈಗ ಬೇರೆ ನಮ್ಮ ಅತ್ತೆ ಮನೆ ಕಟ್ಟದ್ ಬೇಡ, ಮೊದ್ಲು ಮದ್ವೆ ಮಾಡೋಣ ಅಂತ ಕುಂತೇವಳೆ. ನಾನು ಇಲ್ಲ ಕಣತ್ತೆ, ಮದ್ವೆ ಏನ್ ಮಾಡ್ಬೋದು, ಮೊದ್ಲು ಮನೆ ಕಟ್ಕ ಮದ್ವೆ ಮಾಡೋದೇ. ನಾವು ಔಷಧಿ ಆಗೈತೆ, ಅವಳಿಗೇನು ವಯಸ್ಸಾಗೈತೆ ಅಂದ್ರೆ ಅಯ್ಯೋ ಒಳ್ಳೆ ಕೆಲ್ಸಕ್ಕೆ 106 ವಿಘ್ನ ಬರ್ತಾವಂತೆ. ಅದಕ್ಕೆ ಜಾಸ್ತಿ ದಿನ ತಡಿಬಾರ್ದು, ಶುಭಸ್ಯ ಶೀಘ್ರಂ ಅಂತಾನ ಮದ್ವೆ ಮಾಡಕ್ ತಯಾರಾಗ್ಯಾಳ ನಮ್ಮ ಅತ್ತೆ. ಏನ್ ಮಾಡೋದು, ನನ್ನ ಮಾತೇನು ಹಿಡಿಯಲ್ವಲ್ಲ. ನನ್ನ ಗಂಡ ಕೋಲೆ ಬಸ್ ಅಂತಾರೆ, ಅವ್ರಮ್ಮ ಹೇಳಿಕೆಲ್ಲ ಅಂತಾನ ಅಲ್ಲಾಡ್ಸೋದಷ್ಟೇ ತಲೆನ. ಇನ್ನೇನು ಹೇಳಂಗಿಲ್ಲ ಯಪ್ಪ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ಈಗ ಏನೇ ಮಾಡ್ತೀಯ ಮತ್ತೆ? ಸೈಡ್ ಬೇರೆ ನಿನ್ನ ಹೆಸರು ಮಾಡಿಸ್ಕೊಂಡು ಮನೆ ಕಟ್ಟಬೇಕು ಅಂತ ನೀನು ಪ್ಲಾನ್ ಮಾಡಿದ್ದೆ. ನಿಮ್ಮ ಅತ್ತೆ ಇದೇನು ಮದುವೆ ಮಾಡಿದ್ರೆ ತಿರು ಮನೆ ಎಲ್ಲಿ ಕಟ್ಟಕ್ಕೆ ದುಡ್ಡು ಇರುತ್ತಾ? ಮದುವೆ ಖರ್ಚಿಗೆ ಎಲ್ಲ ಹೊರಟೋಗುತ್ತೆ. ಆಮೇಲೆ ದುಡ್ಡಿಲ್ಲ ಅಂತ ಮನೆ ಬೇಡ ಮಠ ಬೇಡ ಅಂತ ಸುಮ್ಮನೆ ಆಗ್ತಾಳೆ ನಿಮ್ಮ ಅತ್ತೆ. ನೀವೆಲ್ಲಿರ್ತೀರಾ? ಸೂರ ಮನೆಗೆ ಇರ್ತೀರಾ? ನಾವ್ ಹೆಂಗ ಒಂದಿಟ್ಟು ಹಳೆ ಮನೆನೇ ಎಲ್ಲನ ತೆಗೆದು ರಿಪೇರಿ ಮಾಡ್ಕೊಂಡ್ವಿ. ಈಗೇನು ನಮ್ಮ ಮನೆ ಸೋರಲ್ಲ, ಚೆನ್ನಾಗೈತಿ. ಅದೇ ಅತ್ತೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ಏನಾದ್ರೂ ಒಂದು ಮಾಡಿ ಈ ಮದುವೆ ಹೆಂಗಾದ್ರೂ ಮಾಡಿ ಮುಂದಕ್ಕೆ ಹಾಕ್ಬೇಕು. ಹೌದಾ? ಮುಂದಕ್ಕೆ ಹಾಕಿದ್ರೆ ಏನಾಗ್ಬಿಡುತ್ತೆ? ಮದುವೆ ನಿಂತೋಗುತ್ತೆ, ಹಾಗೆ ಆಗುತ್ತೆ ತಾನೆ? ಹಂಗಲ್ಲ, ನಮ್ಮ ಅಮ್ಮ ಹೇಳ್ತು, ಇನ್ನೊಂದು ವರ್ಷ ಮುಂದಕ್ಕೆ ಹಾಕಿದ್ರೆ ಮನೆ ಕಟ್ಕೊಂತೀವಿ. ಆವಾಗ ಮನೆ ಕಟ್ಟಕ್ಕೆ ದುಡ್ಡು ಸಾಲ ಆಗಿಲ್ಲ ಎಲ್ಲ ಮಾಡ್ಕೊಂಡು ದುಡ್ಡು ಇಲ್ದಂಗೆ ಆಗುತ್ತೆ. ಆಮೇಲೆ ಮದುವೆನೂ ಗ್ರ್ಯಾಂಡ ಮಾಡ್ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಏನಾನ ಒಂದು ಮಾತು ಬಂದು ಅವರು ಮದುವೆ ನಿಲ್ಲಿಸ್ಬೋದು. ಇಲ್ಲ ನಮ್ಮ ಅತ್ತೆನೇನೆ ಮದುವೆ ಈಗಲೇ ಸದ್ಯಕ್ಕೆ ಬೇಡ ಅಂತನಾದ್ರೂ ಹೇಳ್ಬೋದು ಅಂತ. ಹೆಂಗಾದ್ರೂ ಮಾಡಿ ಮದುವೆ ನಿಂತೋಗುತ್ತೆ. ಅದಕ್ಕೆ ನಮ್ಮ ಮನೆ ಕಟ್ಟೋವರೆಗೂ ಇನ್ನೊಂದು ವರ್ಷ ನಮ್ಮ ಆಶನ್ ಮದುವೆ ಹೆಂಗಾನ್ ಮಾಡಿ ಮುಂದಕ್ಕೆ ಹಾಕ್ಬೇಕಲ್ಲತ್ತೆ. ಏನಾನ ಮಾಡಿ ಒಂದು ಐಡಿಯಾ ಹೇಳತ್ತೆ. ಅದಕ್ಕೆ ನಾನು ಬಂದಿದ್ದು. ಹೌದಾ? ಹಂಗಾದ್ರೆ ಯಾರನ್ನಾದ್ರೂ ಒಬ್ರನ್ನ ಸುಳ್ಳು ಶಾಸ್ತ್ರ ಮಾಡೋರ್ನ ಗೊತ್ತು ಮಾಡ್ಕೊಂಡು ದುಡ್ಡು ಕೊಟ್ಟು ಒಂದಿಟ್ಟು ಹಿಂಗೆ ನೀವು ಈ ವರ್ಷದಲ್ಲಿ ಈ ಮದುವೆ ಅನ್ನೋ ಮುಹೂರ್ತನ ಈ ಮನೆಗೆ ಮಾಡಬಾರ್ದು. ಈ ಮನೆಗೆ ಮದುವೆ ಮಾಡಿದ್ರೆ ಮದುವೆ ಮಾಡ್ಕೊಂಡು ಹೋಗ್ತಾ ಇರೋ ಹೆಣ್ಣಿಗೆ ಗಂಡನ ಮನೆಗೆ ಸುಖ ಇಲ್ಲ, ಕಷ್ಟ ಆಗುತ್ತೆ. ಅವರು ಒಂದು 3 ವರ್ಷದಲ್ಲಿ ದೂರ ಆಗ್ಬಿಡ್ತಾರೆ ಗಂಡ ಹೆಂಡತಿ. ಆದ್ರಿಂದ ಈ ಮನೆ ವಾಸ್ತು ಸರಿ ಇಲ್ಲ, ನೀವು ಮನೆ ಕಟ್ಟಿದ ಮೇಲೆನೆ ಮದುವೆ ಮುಹೂರ್ತ ಮಾಡ್ರಿ ಅಂತನ ಯಾರ ಹತ್ರನಾದ್ರೂ ಶಾಸ್ತ್ರ ಹೇಳ್ಸ್ಬಿಡೋದು ಸುಳ್ಳ ದುಡ್ಡು ಕೊಟ್ಟು. ಅವಾಗ ನಿಮ್ಮ ಅತ್ತೆ ಸುಮ್ಮನೆ ಆಗ್ಬಿಡ್ತಾಳೆ, ಬಿಡು ಮನೆ ಕಟ್ಟಿದ ಮೇಲೆ ಮದುವೆ ಮಾಡೋಣ ಅಂತ. ಆಮೇಲೆ ನೀನು ಅಂದ್ಕೊಂಡಂಗೆ ಆದ್ರೂ ಆಗ್ಬೋದು, ಏನಾದ್ರೂ ಎಡವಟ್ಟಾಗಿ ಆ ಮದುವೆ ನಿಂತೋಗಿ ಕ್ಯಾನ್ಸಲ್ ಆದ್ರೂ ಆಗ್ಬೋದಲ್ವಾ? ಹೌದತ್ತೆ, ಒಳ್ಳೆ ಐಡಿಯಾ ನೀವು ಕೊಟ್ಟಿದ್ಯಾ. ನಮ್ಮತ್ತೆ ನಂಬ್ತಾರೆ, ಈ ಶಾಸ್ತ್ರ ವಾಸ್ತು ಅದು ಇದು ಅಂತ ಹೇಳಿದ್ರೆ ನಂಬ್ತಾರೆ. ಯಾಕಂದ್ರೆ ಅವ್ರು ಹಳೆ ಕಾಲದಾರಲ್ವಾ, ಅಂತವೆಲ್ಲ ನಂಬ್ತಾರೆ. ಹಂಗೆ ಮಾಡೋಣ. ನಿಮ್ಮ ಮಾವನು ಅಷ್ಟೇನೆ, ನಾವು ಬೇರೆ ಹೋಗಿ ಆ ಮನೆಗೆ ಹೋಗಿ ಒಂದು 3-4 ವರ್ಷದಾಗೇನೆ ತೀರ್ಕೊಂಡ. ಅದನ್ನು ಹೇಳು, ಈ ಮನೆಗೆ ಬಂದ್ಮೇಲೆ ತಾನೇ ಮಾವ ಸತ್ತೋಗಿದ್ದು. ಹಂಗಾಗಿ ಈ ಮನೆಗೆ ಶುಭ ಕಾರ್ಯ ಮಾಡೋದು ಬೇಡ, ಹೊಸ ಮನೆಗೆ ಹೋದ್ಮೇಲೆ ಮಾಡೋಣ ಅಂತನ ಈ ಶಾಸ್ತ್ರಿಗಳ ಹತ್ರ ಹೇಳ್ತೀನಿ. ನಾನು ಬರ್ತೀನಿ. ಯಾರಾದ್ರೂ ಒಬ್ರು ನನಗೆ ಗೊತ್ತಾಯ್ತು, ಒಬ್ರು ಶಾಸ್ತ್ರ ಹೇಳೋರು, ಅವ್ರ ಹತ್ರ ಹೋಗಿ ಹಿಂಗೆ ಹೇಳ್ರಿ ಅಂತ ಒಂದಿಟ್ಟು ದುಡ್ಡು ಕೊಟ್ಟು ಬಂದ್ಬಿಡೋಣ. ಹೆಂಗೆ? ಹೌದಾ? ಹಂಗಾದ್ರೆ ಆ ಶಾಸ್ತ್ರಿಗಳ ಹತ್ರ ಯಾವಾಗ ಹೋಗೋಣತ್ತೆ? ಇವತ್ತು ಸಾಯಂಕಾಲ ಹೋಗೋಣ, ಇಲ್ಲ ನಾಳೆ ಬೆಳಗ್ಗೆ ಆದ್ರೂ ಹೋಗೋಣ. ಸರಿ ಅತ್ತೆ, ಆಯ್ತು, ನಾನು ಹಿಂಗೆ ಬರ್ತೀನಿ. ಸರಿ ಸರಿ ಆಯ್ತು, ಹೊರಟಿರು, ನಾನು ಬರ್ತೀನಿ. ಏನಾನ ಒಂದು ಸುಳ್ಳು ಹೇಳು, ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಿಮ್ಮ ಅತ್ತಿಗೋ ನಿನ್ನ ಗಂಡಗೋ ಏನಾನ ಕೇಳಿರಿ ಹಂಗ. ಸರಿ ಆಯ್ತು. ನನ್ನ ಜೊತೆ ಅಂತ ಹೇಳ್ಬೇಡ, ಯಾರಾದ್ರೂ ಫ್ರೆಂಡ್ ಬರ್ತಾರೆ ಅಂತ ಏನಾದರೂ ಹೇಳು. ನೀವು ಹೇಳೋದೇ ಇಲ್ಲ, ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ತೀನಿ. ಸರಿ ಸರಿ ಆಯ್ತು, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.